ಸರ್, IMA ಪ್ರಕರಣದಲ್ಲಿ ಜಮೀರ್ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಲೋಕಾಯುಕ್ತರು ಗವರ್ನರ್ ಇದ್ದಾರೆ. ನೋಡೋಣ, ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಸರ್. ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಉತ್ತಮವಾದಂಥ ಪಟ್ಟಿ ಬಿಡುಗಡೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನಾವು ಕೊಟ್ಟ ತಕ್ಷಣವೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಇದ್ದೀವಿ, ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರಾ BJP ಅವರು? ಮೊನ್ನೆನೂ ಕೂಡ ಹೇಳಿದ್ದೀನಿ, ನಮ್ಮ ರಾಜ್ಯ ಯಾವ ಅಂತಾರಾಷ್ಟ್ರೀಯ ಗಡಿಗೆ ಹತ್ತಿದೆ ಹೇಳಿದರೆ? ಬಾಂಗ್ಲಾದೇಶಿ ಬಂದರು, ಎಲ್ಲಿಂದ ಬರ್ತಾ ಇದ್ದಾರೆ ರೀ? ವೆಸ್ಟ್ ಬೆಂಗಾಲಲ್ಲಿ ನಿಮ್ಮದೇ ಆಡಳಿತ. ಅಮಿತ್ ಶಾ ಅವರು ನಿಮ್ಮ ಹೋಮ್ ಮಿನಿಸ್ಟರೇ. ಮಧ್ಯಪ್ರದೇಶ್ ಬರ್ತದೆ, ಉತ್ತರ ಪ್ರದೇಶ್ ಬರ್ತದೆ, ಆಂಧ್ರ ಪ್ರದೇಶ್ ಬರ್ತದೆ, ಒರಿಸ್ಸಾ ಬರ್ತದೆ, ಬಿಹಾರ್ ಬರ್ತದೆ. ಮಧ್ಯದಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವರು? ಸುಮ್ಮನೆ ಏನೋ ಮಾತಾಡಬೇಕು, ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಅದು ಸರಿಯಲ್ಲ. ನಿಮ್ಮ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು. ನಿಮ್ಗೇನಾದರೂ ತೊಂದರೆ ಇದ್ರೆ ಅದನ್ನ ಪ್ರೂವ್ ಮಾಡಿ. ಅದನ್ನ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಅದನ್ನ ಕೊಡಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ. ಇವ್ರು ಯಾಕೆ ಕೊಡ್ತಿದ್ದಾರೆ ಅನ್ನೋದು ಒಂದು. ಎರಡನೇದು ಸರ್, ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ, ಅಂದ್ರೆ ನೀವು ಇಲ್ಲಿ ವಾಸ ಮಾಡ್ತಾ ಕೊಡ್ಬೇಕಲ್ಲ, ವಾಸ ಪ್ರಮಾಣ ಶಾಶ್ವತ. ಈಗ ಇಫ್ ಯು ಆರ್ ನಿಮ್ಮ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ನಲ್ಲಿ ಹೆಂಗೆ ತೆಗಿತಾ ಇದ್ದಾರೆ ಹೇಳಿ? ಆಮೇಲೆ ಎಲ್ಲಿ ಕೊಡಬಾರ್ದಂತ ಎಲ್ಲಿದೆ? ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ರಲ್ಲ, ಸುಮಾರು 1 ಕೋಟಿ ಜನರಿಗೆ, ನಾಗರಿಕರಿಗೆ ಏಕಾಏಕಿ ತೆಗೆದುಬಿಟ್ರು. ನೀವು ಪಾಸ್ಪೋರ್ಟು, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ ಅಂತೀರಾ, ಆಧಾರ್ ಕಾರ್ಡು ಅಂತ ಇಲ್ಲ, ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟು ಇಲ್ಲ ಅಂತೀರಾ, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದನ್ನೂ ಇಲ್ಲ ಅಂತೀರಾ. ಮತ್ತು ವಾಟ್ ಈಸ್ ಯುವರ್ ಡಾಕ್ಯುಮೆಂಟ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಚುನಾವಣಾ ಆಯೋಗ 11 ದಾಖಲಾತಿ, ಕರೆಕ್ಟ್, ಅದನ್ನು ಎಲ್ಲವೂ ಇದೆ. ಅದು ಇಲ್ದಿದ್ದವರು ಇದನ್ನ ತಗೊಂಡು ಅಕ್ರಮ ಮಾಡಬಹುದಲ್ಲ ಅನ್ನೋದು ಅವ್ರ ಆರೋಪ. ಎಲ್ಲ ಆಗಿದೆ ಹೇಳಿವ್ರೆ ಇವ್ರು ಸುಮ್ಮನೆ ಆರೋಪ ಇಲ್ಲ. ಇವ್ರ ಆರೋಪ ಬಹಳ ಸ್ಪಷ್ಟವಾಗಿದೆ, ಬಾಂಗ್ಲಾದೇಶಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ. ಹೆಂಗೆ ಆಗಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ನಾನು ಹೇಳ್ತಾ ಇಲ್ವಾ, ಇವರಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ, ಯಾವುದೋ ಎಕ್ಸ್ಕ್ಯೂಸ್ ಸಿಗ್ತಾ ಇಲ್ಲ. ಇವ್ರೆ ಹೊಸ ಎಕ್ಸ್ಕ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. BLAಗಳ್ದು ಮಾಡಿದ್ರು, ಇದು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಥ್ರೆಟ್ ಅಂತೆ ಇದು ರೀ. ವಿ ಆರ್ ಅ ಸ್ಟೇಟ್ ಗವರ್ಮೆಂಟ್, ಜವಾಬ್ದಾರಿ ಇರುತ್ತೆ ಅಂತ ರಾಜ್ಯ ಸರ್ಕಾರ ನಾವು.